ನಿಮಗೆ ಒಂದು ಅವಕಾಶ ಸಿಕ್ತಾಗ ಟ್ಯಾಲೆಂಟ್ ಇದ್ರೆ ಯು ವಿಲ್ ಗ್ರೋ. ನಿಮಗೆ ಇಲ್ಲ ಅಂದ್ರೆ ಯು ವಿಲ್ ಸ್ಟ್ಯಾಗ್ನೆಂಟ್ ಅಲ್ಲೇ ಇರ್ತೀರ. ಯಾರು ಕೆಟ್ಟದಂತ ನನಗೆ ಯಾರು ಇವತ್ತರೆಗೂ ಏನು ಒಂದು ಚುಕ್ಕಿ ಸಹ ಹೇಳಿಲ್ಲ. ಫ್ಲೋರಿಂದ ಇನ್ನೊಂದು ಫ್ಲೋರ್, ಇನ್ನೊಂದು ಫ್ಲೋರಿಂದ ಇನ್ನೊಂದು ಫ್ಲೋರ್, ಇನ್ನೊಂದು ಫ್ಲೋರ್, ಆಮೇಲೆ ಎಲ್ಲ ಒಂದೊಂದೇ ಎಲ್ಲ ನಮ್ಮ ಕಲಾವಿದ್ರೆ ಇದ್ದಿದ್ದಲ್ಲ. ಒಂದು 6 months 7 months ಹೋಮ್ವರ್ಕ್ ಮಾಡಿರೋರು ವಿತ್ ಆರ್ಟಿಸ್ಟ್, ವಿತ್ ಕಾಸ್ಟ್ಯೂಮ್ಸು, ವಿತ್ ಎವ್ರಿಥಿಂಗ್. ಇವಾಗ ಎಲ್ಲಿದೆ ಸರ್ ಹೋಮ್ವರ್ಕ್? ಸೊ ವಿ ಆರ್ ನಾಟ್ ಪ್ರಿಪೇರ್ಡ್. ಅಲ್ಲಿ ಹೋದಾಗ ಸ್ಪಾಟ್ಗೆ ಹೋದಾಗ ಆ ಸೀನ್ ಅವತ್ತಾಗಿತ್ತು ಸರ್, ಅದು ಇಲ್ಲಿ ಬರುತ್ತೆ ಸರ್, ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗಿ. ಸಿ ವಿ ಬೋತ್ ಹ್ಯಾವ್ ವರ್ಕ್ಡ್ ವಿತ್ ಮೈ ಫಾದರ್. ನಾನು ನಮ್ಮ ಅಕ್ಕ ಇಬ್ಬರು ಆ್ಯಕ್ಟ್ ಮಾಡಿದ್ದೀವಿ. ಇಬ್ರಿಗೂ ಒಂದೇ ಡೈರೆಕ್ಟ್ರು ಕೆ ವಿ ಜಯರಾಮ್. ಬಟ್ ಅವಾಗ ಅವ್ರು ತುಂಬ ಪೀಕಲ್ಲಿದ್ದರು. ಆ ಟೈಮಲ್ಲಿ ಶಶಿಕುಮಾರ್, ಮಾಲಾಶ್ರೀ, ಸುನೀಲ್ ಆ್ಯಂಡ್ ನಮ್ಮಪ್ಪ, ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರು. ಲಾಸ್ಟಲ್ಲಿ ಮಾಡಿದ್ದಂಥ ಸಿನಿಮಾ ಅಂದರೆ ಉಪೇಂದ್ರ ಅವ್ರದ್ದು. ನನ್ನ ಕೆರಿಯರಲ್ಲಿ ಉಪೇಂದ್ರಂದು ಫಸ್ಟ್ ಸಿನಿಮಾ. ನನ್ನ 100ನೇ ಸಿನಿಮಾ ಆರಕ್ಷಕ ಉಪೇಂದ್ರ ಜೊತೆ ಮಾಡಿ. ಸುಂದರ್ ಕೃಷ್ಣ ರಸ್ ಅವರು ಕೂಡ ಪುಟ್ಟಣ ಕಣಗಾಲ್ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿ ಆಮೇಲೆ ಸ್ಕ್ರೀನ್ ಮುಂದೆ ಬಂದವರು. ಸೊ ಅಪ್ಪಾಜಿ ಅವ್ರ ಜೊತೆಯಲ್ಲಿ ಅವರು ರೆಕಗ್ನೈಸ್ ಮಾಡಿ ತಗೊಂಬಂದು ಕ್ಲಬ್ ಬಾಯ್ ಮಾಡಿಸ್ತಾರೆ. ಕ್ಲಬ್ ಬಾಯ್ ಇಂದ ನಾವಪ್ಪ ಹಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿ ಒನ್ಸ್ ಯು ಗೆಟ್ ಅಂದ್ರೆ ಹೆಂಗಂದ್ರೆ ನಿಮಗೆ ಒಂದು ಅವಕಾಶ ಸಿಕ್ತಾಗ ಟ್ಯಾಲೆಂಟ್ ಇದ್ರೆ ಯು ವಿಲ್ ಗ್ರೋ. ನಿಮಗೆ ಇಲ್ಲ ಅಂದ್ರೆ ಯು ವಿಲ್ ಸ್ಟ್ಯಾಗ್ನೆಂಟ್ ಅಲ್ಲೇ ಇರ್ತೀರ. ಇಫ್ ಯು ವಾಂಟ್ ಟು ಫ್ಲರಿಶ್ ದೆನ್ ಯು ವಾಂಟ್ ಟು ಥ್ರೈವ್ ಅಂದಾಗ ಏನಾಗುತ್ತೆ, ಯು ವಿಲ್ ಗ್ರ್ಯಾಜುವಲಿ ಥ್ರೈವ್. ಫ್ರಮ್ ಹಿಯರ್ ಟಿಲ್ ದೇರ್ ಯು ವಿಲ್ ಗ್ರೋ. ಇಲ್ಲ ಅಂದರೆ ಯು ವಿಲ್ ಬಿ ದೇರ್ ಓನ್. ನೀವು ಅವಾಗಲೇ ಅದೇ ಹೇಳಿದ್ರಿ, ನಿಮ್ಮ ತಂದೆಯವರು ಹೋಗೋ ಸಂದರ್ಭದಲ್ಲಿ ಇನ್ನೂ ಚಿಕ್ಕವರು ಅಂತ. ಅಷ್ಟು 12 ವರ್ಷ. ಬಟ್ ಬೇರೆಯವರು ಹೇಳಿದ್ರು ನಿಮ್ಮ ತಂದೆಯವ್ರ ಬಗ್ಗೆ ಏನೆಲ್ಲ ನೆನಪುಗಳಿದೆ? ಅಂದರೆ ತಂದೆಯವ್ರ ಬಗ್ಗೆ ಏನೇನು ಹೇಳ್ತಿದ್ರು ನಿಮ್ಮ ಹತ್ರ? ಯಾರು ಕೆಟ್ಟದಂತ ನನಗೆ ಯಾರು ಇವತ್ತರೆಗೂ ಏನು ಒಂದು ಚುಕ್ಕಿ ಸಹ ಹೇಳಿಲ್ಲ. ಈ ವಾಸ್ ಅ ವೆರಿ ಜಾಯಲ್ ಪರ್ಸನ್. ಸೆಟ್ಟಿಗೆ ಬಂದರೆ ಎಲ್ಲರನ್ನೂ ನಗಿಸ್ಕೊಂಡು, ಆಮೇಲೆ ಈ ವಾಸ್ ಸೋ ಬ್ಯುಸಿ ಅಂದರೆ ಬಂದರೆ ಸೆಟ್ಟಿಗೆ ಎಲ್ಲರೂ ನಗ್ಸೋದು, ಇಮಿಡಿಯೇಟಾಗಿ ಕೆಲಸ ಮುಗಿಸಿ ನೆಕ್ಸ್ಟ್ ಸೆಟ್ಗೆ ಈಸ್ ಟು ರನ್, ಈಸ್ ಟು ಬಿ ವೆರಿ ಫಾಸ್ಟ್ ಆ್ಯಂಡ್ ಸ್ಪಾಂಟೇನಿಯಸ್. ಸ್ಕ್ರಿಪ್ಟೇ ನೋಡ್ತಾ ಇರಲಿಲ್ಲ ಅಂತ. ಈ ವಾಸ್ ಸೋ ಡೈಲಾಗ್ ಏನು ಹೇಳ್ತಾರೆ ಅದನ್ನು ಓಕೆ ಇದು ಚೇಂಜ್ ಮಾಡೋಣ, ಇದು ಎಲ್ಲ ಆರ್ಟಿಸ್ಟ್ಗಳು ಹಂಗೆ ಇದ್ದಿದ್ದು ಅವ್ರ ಸಾರ್ ಒಂದು. ಸೊ ದೇ ಯೂಸ್ ಟು ಮ್ಯಾನೇಜ್ ದೆಮ್ಸೆಲ್ಸ್ ಮಾಡಿಕೊಂಡು ನೇಸ್ ಟು ಫಿನಿಶ್ ಆಫ್. ಅದೆಲ್ಲ ದೇ ಯೂಸ್ ಟು ಡೂ 5 movies 6 movies ಇನ್ ಎ ಡೇ. ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರ್, ಇನ್ನೊಂದು ಫ್ಲೋರಿಂದ ಇನ್ನೊಂದು ಫ್ಲೋರ್, ಇನ್ನೊಂದು ಫ್ಲೋರ್, ಆಮೇಲೆ ಎಲ್ಲ ಒಂದೊಂದೇ ಎಲ್ಲ ನಮ್ಮ ಕಲಾವಿದ್ರೆ ಇದ್ದಿದ್ದಲ್ಲ. ಹೊರಗಡೆಯಿಂದ ಯಾರು ಬರ್ತಾ ಇರಲಿಲ್ಲ. ಸೊ ಒಂದು ಸ್ಟುಡಿಯೋ ಒಳಗೆ ಲಾಕ್ ಆಯಿತು ಅಂದರೆ ಎಲ್ಲ ಅಲ್ಲೇ ಎಲ್ಲೂ ಹೋಗ್ತಿರ್ಲಿಲ್ಲ. ಯಾಕಂದರೆ ನೀವು ಹೇಳ್ದಂಗೆ ಅವ್ರು 350 ಸಿನಿಮಾ ಅಂದರೆ ಹಾರ್ಡ್ಲಿ 15 yearsಲ್ಲಿ 350 ಸಿನಿಮಾ ಮಾಡಿದ್ದಾರೆ ಅವರು ನನ್ನ ಅಂದಾಜು. ಹೌದು. 1992 ಈ ಪಾಸ್ ಅವೇ. ಅವಾಗ ಈ ವಾಸ್ ಅರೌಂಡ್ 42. ವರ್ಷಕ್ಕೆ 25 ಸಿನಿಮಾ ಆಯ್ತು ಆ್ಯಾವ್ರೇಜ್. ಸುಮ್ಮನೆ ನಾನು ಲೆಕ್ಕ ಆಗ್ತಿರೋದು. ಇವಾಗ ವರ್ಷಕ್ಕೊಂದು ಸಿನಿಮಾ ಮಾಡೋದೇ ಕಷ್ಟ ಇದೆ. ಅದಕ್ಕೆ ದರ್ಶನ ಕ್ಯಾಲ್ಕುಲೇಟ್ ಮಾಡಿದೆ. ವರ್ಷಕ್ಕೆ 25 ಸಿನಿಮಾ ಅವಾಗಿನ ಕಾಲಕ್ಕೆ ಅವ್ರು ಮಾಡಿದ್ದಾರೆ. ಶಂಕರನಾಗ್ ಅವರು ನೀವು ಹೇಳ್ದಂಗೆ 12 ವರ್ಷದಲ್ಲಿ 80 ಸಿನಿಮಾ 90 ಸಿನಿಮಾ ಮಾಡಿ ಹೋಗ್ಬಿಟ್ರು. ಹೌದು. ಸೊ ಅವಾಗೆಲ್ಲ ಹಂಗಿತ್ತು. ಹೌದು. ಇಟ್ ವಾಸ್ ಲೈಕ್ ಅಂದರೆ ಸರ್ ಒಂದು ಸಲ ಅಂದರೆ ಅವ್ರದ್ದು ಹೋಮ್ವರ್ಕ್ ಹಂಗಿರ್ತಿತ್ತು. ತುಂಬ ಹಂಗಿತ್ತು ನಿಜ. ಯಾಕೆಂದರೆ ಆನ್ ಫ್ಲೋರ್ ಬರೋಕ್ಕಿಂತ ಮುಂಚೆ ಹೋಮ್ವರ್ಕ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿರೋದು. ಒಂದು 6 months 7 months ಹೋಮ್ವರ್ಕ್ ಮಾಡಿರೋರು ವಿತ್ ಆರ್ಟಿಸ್ಟ್, ವಿತ್ ಕಾಸ್ಟ್ಯೂಮ್ಸು, ವಿತ್ ಎವ್ರಿಥಿಂಗ್. ಸೆಟ್ಟಿಗೆ ಬಂದರೆ ಇಟ್ ಈಸ್ ಜಸ್ಟ್ ಕೇಕ್ ವರ್ಕ್. ಬಂದ ಮೇಕಪ್ ಹಾಕೊಂಡ ಕೆಲಸ ಮಾಡ್ದ, ನೆಕ್ಸ್ಟ್ ಮೂವ್ ಆನ್. ಆಮೇಲೆ ರೀಲ್ ಇದ್ದಿದ್ದವಾಗ. ಸೊ ಮಾನಿಟ್ರ್ ಎಲ್ಲ ಮೊದಲೇ ರಿಹರ್ಸಲ್ ಎಲ್ಲ ಆಗೋಗಿರ್ತಿತ್ತು. ಸೊ ಇವ್ರು ಎಲ್ಲಿ ನಿಲ್ಲಿಸ್ತಾರೆ, ಇಲ್ಲಿ ಇವ್ರು ಯಾವ ಪಿಚ್ ಎತ್ತಬೇಕು ಎಲ್ಲ ಇವ್ರಿಗೆಲ್ಲ ಮೊದಲೇ ಗೊತ್ತಿರುತ್ತೆ. ಸೊ ಬಿಕಾಸ್ ಆಫ್ ದೇರ್ ಹೋಮ್ವರ್ಕ್ಸ್ ದೇ ಹ್ಯಾವ್ ಡನ್ ಲೈಕ್ ದ್ಯಾಟ್. ಇವಾಗ ಎಲ್ಲಿದೆ ಸರ್ ಹೋಮ್ವರ್ಕ್? ಸೊ ವಿ ಆರ್ ನಾಟ್ ಪ್ರಿಪೇರ್ಡ್. ಅಲ್ಲಿ ಹೋದಾಗ ಸ್ಪಾಟ್ಗೆ ಹೋದಾಗ ಆ ಸೀನ್ ಅವತ್ತಾಗಿತ್ತು ಸರ್, ಅದು ಇಲ್ಲಿ ಬರುತ್ತೆ ಸರ್, ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗಿ ಏನೋ ಮಾಡ್ಕೊಂಡು ಹೋಗ್ಯಪ್ಪ ಅಂದ್ಬಿಟ್ಟು ಹೋಗ್ತೀವಿ ಅಷ್ಟೇ. ನೀವು ಅಪ್ಪ ಜೊತೆ ಶೂಟಿಂಗಿಗೆ ಏನಾದ್ರು? ತುಂಬ ಹೋಗಿದ್ದೀನಿ. ಮೃಗಾಲಯಕ್ಕೆ ಹೋಗಿದ್ದೀನಿ. ಆಮೇಲೆ ನಾನೊಂದು ಸಿನಿಮಾ ಮಾಡಿದ್ದೆ ಅಪ್ಪನ ಜೊತೆಲಿ, ಮಾಧುರಿ ಅಂತ. ವಿನೋದ್ ಅಲ್ವಾ ಮತ್ತು ಗೀತಾ ಮೇಡಮ್ ಹೀರೋಯಿನ್. ಅದರಲ್ಲಿ ಕೆ ವಿ ಜಯರಾಮ್ ಅವರು ಡೈರೆಕ್ಟ್ರು. ಸೊ ಆ ಸಿನಿಮಾದಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟು. ಮುದುಡಿದ ತಾವರೆ ಅರಳಿತು ಅದರಲ್ಲಿ ಅಕ್ಕ ಚೈಲ್ಡ್ ಆರ್ಟಿಸ್ಟು. ಸಿ ವಿ ಬೋತ್ ಹ್ಯಾವ್ ವರ್ಕ್ಡ್ ವಿತ್ ಮೈ ಫಾದರ್. ನಾನು ನಮ್ಮ ಅಕ್ಕ ಇಬ್ಬರು ಆ್ಯಕ್ಟ್ ಮಾಡಿದ್ದೀವಿ. ಇಬ್ರಿಗೂ ಒಂದೇ ಡೈರೆಕ್ಟ್ರು ಕೆ ವಿ ಜಯರಾಮ್. ಕೆ ವಿ ಜಯರಾಮೇ ನಮ್ಮ ತಂದೆ ತಾಯಿಯನ್ನ, ಮತ್ತು ಸ್ವಾಮಿ ಅಂತ ಡೈರೆಕ್ಟ್ರ್ ಇದ್ದರು. ಹಾಂ, ಮತ್ತು ರಾಧಾ ಅವರು. ಇವರೆಲ್ಲ ಸೇರಿ ಇವರೆಲ್ಲ ಸೇರಿ ಅಪ್ಪ ಅಮ್ಮನ ನಂಜನಗೂಡಲ್ಲಿ ಮದುವೆ ಮಾಡಿಸಿದ್ದು. ಸೊ ಹಾಗಾಗಿ ನನ್ನ ಮಾಧುರಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದೆ. ಅಕ್ಕ
ಮುದುರಿದ ತಾವರ ಎಲ್ಲ ಮುದುರಿದ ತಾವರ ಆಡಳಿತ, ಲಕ್ಷ್ಮೀ ಮನ ಅನಂತ್ನಾಗ್. ಸೊ ಹಂಗಾಗಿ ಹಳ್ಳಿರಾದ ಡೆಲ್ಲಿ ಕೃಷ್ಣ, ಇಬ್ಬರಂಡಿರ ಮುದ್ದಿನ ಪೊಲೀಸ್, ಇದೆಲ್ಲ ಸೆಟ್ಟಿಗೆ ಇಲ್ಲೇ ಗಂಜಾಮ ನಡೀತಾ ಇತ್ತು. ಆ ಮನೆ ಈಗಲೂ ಇದೆ, ಟ್ವಿನ್ ಹೌಸ್ ಇದೆ. ಗಂಜಾಮ ಹೋದರೆ ನೀವು ಶ್ರೀರಂಗಪಟ್ಟಣ ಗಂಜಾಮ ಆ ಟ್ವಿನ್ ಹೌಸ್ ಇನ್ನೂ ಈಗಲೂ ಇದೆ. ಓಕೆ ಓಕೆ ಓಕೆ. ಆ ಶೂಟಿಂಗೆಲ್ಲ ಹೋಗಿದ್ದು ನೆನಪುಗಳಿದೆ. ಓಕೆ. ಬಟ್ ಅವಾಗ ಅವರು ತುಂಬ ಪೀಕಲ್ಲಿದ್ದರು. ಆ ಟೈಮಲ್ಲಿ ಶಶಿಕುಮಾರ್, ಮಾಲಾಶ್ರೀ, ಸುನೀಲ್ ಆ್ಯಂಡ್ ನಮ್ಮಪ್ಪ, ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರು, ಇವರೆಲ್ಲ ಜುವೆರನ್ನ ಪೀಕ್. ಡೇಟೇ ಸಿಗ್ತಾ ಇರಲಿಲ್ಲ. ಚಿಕ್ಕ ಯಜಮಾನ್ರು ಶೂಟಿಂಗ್ ಹೋಗಿದ್ದೆ ನಾನು. ಚಿಕ್ಕ ಯಜಮಾನ್ರ ಶೂಟಿಂಗ್ ಮಧ್ಯದಲ್ಲಿ ಅಪ್ಪತ್ತಿರೋದ್ರು. ಆಮೇಲೆ ಅದನ್ನು ಟೆನ್ನಿಸ್ ಕೃಷ್ಣ ಮಾಡಿದ್ರು ಅಂದ್ಕೊತೀನಿ ಆ ಕ್ಯಾರೆಕ್ಟ್ರನ್ನ. ಚಿಕ್ಕ ಯಜಮಾನ್ರಲ್ಲಿ. ಚಿಕ್ಕ ಯಜಮಾನ್ರು. ಇಟ್ ವಾಸ್ ರಿಮೇಕ್ ಆಫ್ ತಮಿಳ್ ಮೂವಿ. ಹೌದು ಹೌದು, ಚಿನ್ನ ಗೌಂಡ್ರು ಅಂತ. ಬಟ್ ಅದರಲ್ಲಿ ಇವ್ರ ಕ್ಯಾರೆಕ್ಟರ್ ಇಲ್ಲ ಅಂದರೆ ಫುಲ್ ಆಮೇಲೆ ಚೇಂಜ್ ಮಾಡಿದ್ರ ಅಂತ. ಟೋಟಲಿ ಚೇಂಜ್ ಮಾಡಿದ್ದಾರೆ. ಯಾಕಂದರೆ ಅದು ಮಧ್ಯದಲ್ಲಿ ಕಟ್ ಆಗೋಯ್ತು. ಮುಖ್ಯಮಂತ್ರಿ ಚಂದ್ರು ಮತ್ತು ಟೆನ್ನಿಸ್ ಕೃಷ್ಣ ಬರ್ತಾರೆ ಅನ್ಕೊತೀನಿ. ತಮಿಳಲ್ಲಿ ವಡಿವೇಲು ಮತ್ತು ಗೊಂಡಮನಿ ಆ್ಯಂಡ್ ಅವರಿಬ್ಬರು ಕಾಂಬಿನೇಷನ್ ಇತ್ತು. ಅದು ಬಿಟ್ಟರೆ ತುಂಬ ಡಬ್ಬಿಂಗ್ಗಳಿಗೆ ಹೋಗ್ತಿದ್ದೆ. ಕಳ್ಳಮಳ್ಳ, ಆಮೇಲೆ ವಿಷ್ಣುವರ್ಧನ್ದು ಒಂದು ಸಿನಿಮಾ ಬಂತು, ತುಂಬ ಡಬ್ಬಿಂಗ್ ಹೋಗ್ತಾ ಇದ್ದೆ ಅವ್ರ. ಲಾಸ್ಟಲ್ಲಿ ಮಾಡಿದ್ದಂಥ ಸಿನಿಮಾ ಅಂದರೆ ಉಪೇಂದ್ರ ಅವ್ರದ್ದು ತರ್ಲೆ ನನ್ನ ಮಗ. ಅದು ಲಾಸ್ಟ್ ಸಿನಿಮಾ. ಅದೇ ಲಾಸ್ಟ್. ಅಂದರೆ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಟ್ಬಿಟ್ಟಿದ್ರು ಎಲ್ಲರದು. ಆ ಶೂಟಿಂಗು ಹೋಗಿದ್ವಿ ತರ್ಲೆ ನನ್ನ ಮಗ. ನನ್ನ ಕೆರಿಯರಲ್ಲಿ ಉಪೇಂದ್ರಂದು ಫಸ್ಟ್ ಸಿನಿಮಾ. ಅಲ್ಲಲ್ಲ, ಇನ್ನೂ ಮಜಾ ಇದೆ. ನಂದು ಉಪೇಂದ್ರ ಅವ್ರದ್ದು ಹೆಂಗಿದೆ ಅಂತ, ಫಸ್ಟ್ ಸಿನಿಮಾ ಅವ್ರ ಜೊತೆಲಿ ನಾನು ನನ್ನ ಇದು ಮಾಡ್ತೀನಿ. ನಮ್ಮ ಗುರುಗಳು ಡಿ ರಾಜೇಂದ್ರ ಬಾಬು ಅವರು, ಇದರಲ್ಲಿ ನಾನೇ ಸಿನಿಮಾ ಮಾಡ್ತೀನಿ, ರಿಮೇಕ್ ಆಫ್ ರಾಜ ಹಿಂದೂಸ್ತಾನಿ. ನನ್ನ 100ನೇ ಸಿನಿಮಾ ಆರಕ್ಷಕ ಉಪೇಂದ್ರ ಜೊತೆ ಮಾಡ್ತೀನಿ. ನಮ್ಮಪ್ಪಂದು ಕೊನೆಯ ಸಿನಿಮಾ ಅವ್ರದ್ದೇ, ಅವರೇ ಲಾಸ್ಟ್ ಕಟ್ ಹೇಳಿದ್ದು ಸಿನಿಮಾ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮದು ಆ್ಯಸ್ ಎನ್ ಆ್ಯಕ್ಟರ್, ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡುವಾಗಿಂದ ಏನಾದ್ರು ಮೆಮೊರಿ? ಇಟ್ ವಾಸ್ ಅ ಡಿಫ್ರೆಂಟ್ ವರ್ಲ್ಡ್ ಫಾರ್ ಮಿ. ಏನು ನಮ್ಮ ಪ್ರಪಂಚ ಇದ್ದಿದ್ದು ಮನೆ, ಸ್ಕೂಲಿರೋ ಒಂದಷ್ಟು ಫ್ರೆಂಡ್ಸು, ಟೀಚರ್ಸು, ಮನೆಗೆ ಬಂದರೆ ಅಮ್ಮ, ಅಕ್ಕ, ಅಷ್ಟೇ ನಮ್ಮ ಪ್ರಪಂಚ. ದಟ್ ವಾಸ್ ಅ ಡಿಫ್ರೆಂಟ್. ಒಂದು ಸೆಟ್ಟಲ್ಲಿ ಒಂದು 400-500 ಜನ, ಮೇಕಪ್ಪು, ಕಾಸ್ಟ್ಯೂಮ್ಸು, ಸೆಟ್ ಪ್ರಾಪರ್ಟೀಸು, ಲೈಟ್ಗಳು, ಸಮ್ ಡಿಫ್ರೆಂಟ್ ವರ್ಲ್ಡೇ ಕಾಣಿಸ್ತಾ ಇತ್ತು. ಇಟ್ ವಾಸ್ ವೆರಿ ಫ್ಯಾಸಿನೇಟಿಂಗ್ ಆ್ಯಂಡ್ ಇಟ್ ವಾಸ್ ವೆರಿ ಅಟ್ರಾಕ್ಟಿಂಗ್. ಸಿನಿಮಾ ಇಷ್ಟೊಂದು ಜನ ಇರ್ತಾರ, ಬಟ್ ಕಾಣಿಸೋದೆ 3 ಜನ 4 ಜನ, ಇಷ್ಟೊಂದು ಜನ ಇದಾರ ಅಂತ ಒಂದು ಫೀಲ್ ಬರ್ತಾ ಇತ್ತು. ಆಮೇಲೆ ಊಟ ತಿಂಡಿ ಎಷ್ಟಿರೋದು, ತಿನ್ನೋದು ಮನೇಲೇನು ಚಪಾತಿ, ಅನ್ನ, ಸಾಂಬಾರು, ಮುದ್ದೆ, ಈ ಥರ ಏನೋ ತಿಂತೀವಿ. ಅಲ್ಲಿ ವೆರೈಟಿ ಈ ಥರ ಎಲ್ಲ. ಇನ್ನು ದಿವಸ ಹಬ್ಬನ ಇವ್ರಿಗೆ. ಸಿನಿಮಾ ಅಂದ್ರೆ ಒಂದು ಸಿನಿಮಾ ಶೂಟಿಂಗ್, ಒಂದು ದಿವಸ ಶೂಟಿಂಗ್ ಆದರೆ ಮಿನಿಮಮ್ ಅಂದರೂ 300-350 ಫ್ಯಾಮಿಲಿ ಜೀವನ ಮಾಡ್ತಾರೆ ಅಲ್ವಾ. ಅಂದರೆ ಒಬ್ಬ ನಿರ್ಮಾಪಕ ಆದವರು ಅಷ್ಟು ಜನದ ಮನೆಗೆ ಸಹಾಯ ಮಾಡ್ತಾರೆ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ವೆರಿ ಈಸಿ ಟು ಜಡ್ಜ್ ಆ್ಯಂಡ್ ವೆರಿ ಈಸಿ ಟು ಸೇ ಡಬ್ಬಾ ಸಿನಿಮಾ ಅನ್ನೋದು ಈಸಿ, ಅಥವಾ ಏನಿಲ್ಲ ಈ ಸಿನಿಮಾಲ್ಲಿ ಅನ್ನೋದು ತುಂಬ ಈಸಿ. ಆದರೆ ಅದ್ರ ಹಿಂದೆ ಇರೋ ಶ್ರಮ, ಅಥವಾ ಆ ಪ್ರೊಡ್ಯೂಸರ್ ಎಲ್ಲಿಂದ ತಂದೆ ಅಷ್ಟು ಜನ ಫ್ಯಾಮಿಲಿನ ಸಾಕಿರ್ತಾರೆ. ಇವ್ರಿಗೆ ಕೊಡೋ ಒಂದು ಕಮೆಂಟ್ಸಲ್ಲಿ ಆ ಯಪ್ಪಂದು ಪೂರ್ತಿ ಜೀವನೇ ಹಾಳಾಗುತ್ತೆ. ಪಾಪ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ. ನಿಜ ಸರ್, 1 ಕೋಟಿಗೆ 100 ಲಕ್ಷ ಒಂದು ಸಿನಿಮಾ ಮಾಡೋಕ್ಕೆ. ಮಿನಿಮಮ್ ಅಂದರೂ ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಮಾಡಬೇಕು 15-20 ಕೋಟಿ ಬೇಕು. 15-20 ಕೋಟಿ ಸಾಲಕ್ಕೆ ತಂದಿರ್ತಾರೋ, ಬಡ್ಡಿಗೆ ತಂದಿರ್ತಾರೋ, ಅಥವಾ ಮನೆ ಮಾರಿ ತಂದಿರ್ತಾರೋ, ಮನೆ ಅಡಾಡ್ ತಂದಿರ್ತಾರೋ, ಜಮೀನು ಮಾರ್ಕೊಂಬಂದಿರ್ತಾರೋ, ವಿ ಡೋಂಟ್ ನೋ. ಬಟ್ ಕೊಡಲೇಬೇಕಾ ಪೇಮೆಂಟು? ಆರ್ಟಿಸ್ಟ್ಗೂ ಕೊಡಬೇಕು, ಟೆಕ್ನಿಷಿಯನ್ಸ್ಗೂ ಕೊಡಬೇಕು, ಎಲ್ಲರಿಗೂ ಕೊಟ್ಟು ಕೊನೆಗೆ ಕಮೆಂಟು ಕೇಳಿಸ್ಕೋಬೇಕು. ವೆರಿ ಈಸಿ ಟು ರೈಟ್ ಅ ಕಮೆಂಟ್ ಸರ್. ಸುಮ್ಮನೆ ಅದೇನು ಎಷ್ಟೊತ್ತು ಯು ಕ್ಯಾನ್ ಜಸ್ಟ್ ರೈಟ್ ಕಮೆಂಟ್ ಆನ್ ಎನಿಬಡಿ. ವಾಟ್ ಈಸ್ ದ ಯೂಸ್? ಆ ಕಮೆಂಟ್ ಬರೆಯೋರು ₹10 ಪ್ರೊಡ್ಯೂಸರ್ಗೆ, ಸರ್ ನಾನು ಒಂದು ಕಮೆಂಟ್ ಬರ್ತೀನಿ ನಿಮ್ಮ ಬಗ್ಗೆ ಕೆಡದಾಗಿ, ನಿಮ್ಮ ಸಿನಿಮಾ ಕೆಡದಾಗಿತ್ತು ಸರ್, ಕಮೆಂಟ್ ಬರ್ದಿದ್ದೀನಿ, ಅದು ಓದಿ ತೊಗೊಳ್ಳಿ ₹100 ಅಂತ ಕೊಡ್ತಾರೆ. ನೆಗೆಟಿವ್ ಹಾಕಿ ಪಾಸಿಟಿವ್ ಹಾಕಿದೆ ಬರೀರಿ, ಎಲ್ಲ ಕಮೆಂಟ್ ಮಾಡಿ ಬರೀರಿ, ಬರೆದ್ಬಿಟ್ಟು ಬಂದು ನಮ್ಮ ಪೋಸ್ಟಲ್ ಅಡ್ರೆಸ್ಗೆ ಬಂದು ಕೊಟ್ಬಿಟ್ಟು ಹೋಗ್ಬಿಡಿ. ಪ್ರೊಡ್ಯೂಸರ್ ವಿಲ್ ಬಿ ವೆರಿ ಹ್ಯಾಪಿ. ಯು ಲರ್ನ್ ಹಿಸ್ ಮಿಸ್ಟೇಕ್ಸಾ? ನೀವು ಬರೆದಿರೋ ಕಮೆಂಟ್ ಸತ್ಯ ಇದ್ದರೆ ಯು ವಿಲ್ ಲರ್ನ್ ಹಿಸ್ ಮಿಸ್ಟೇಕ್ಸ್. ಹೀರೋಯಿನ್ ಬಗ್ಗೆನೂ ಅಷ್ಟು ಕಮೆಂಟ್ ಬರ್ತಾರೆ, ಹೀರೋಸ್ ಬಗ್ಗೆ, ವಿಲನ್ಸ್ ಬಗ್ಗೆ, ಎಲ್ಲರ ಬಗ್ಗೆನೂ ಕಮೆಂಟ್ಸ್ ಬರೀತಾರಲ್ಲ. ಅವ್ರಿಗೆಲ್ಲ ತೊಗೊಂಡಾಗ ಒಂದು ₹100 ಕೊಡೋಕೆ ಹೇಳಿ ಅವ್ರಿಗೆ. ಫಸ್ಟ್ ಆಫ್ ಆಲ್ ಅವರೇ ಫೇಕ್. ಸೊ ಈಸಿ ಟು ಜಡ್ಜ್ ಅಲ್ಲ. ಇನ್ನೂ ಹೆಚ್ಚಾಗಿ ಚಾನಲ್ನ ಫಾಲೋ ಮಾಡಿ, ಕರೆಕ್ಟಾಗಿರೋ ಒರಿಜಿನಲ್ ಆಗಿರೋ ನ್ಯೂಸ್ ಅಂದರೆ ಇದರಲ್ಲೇ ಸಿಗೋದು ನಿಮಗೆ.